ನಮ್ಮ ರೈತನಿಗೆ ಯಾವ ಫಲವತ್ತತೆಯನ್ನು ಉಳಿಸ್ಕೋಬೇಕು, ಯಾವ ರೀತಿ ನಮ್ಮ ಬೆಳೆಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಕ್ಕಂಥ ಯೋಚನೆ ಚರ್ಚೆ ಮಧ್ಯಾಹ್ನಂತರ ಇದೆ. ಅದಕ್ಕೆ ಹೆಚ್ಚಿಗೆ ನಾನು ಮಹತ್ವ ಕೊಟ್ಟು ಟು ದಿ ಪಾಯಿಂಟ್ ಏನಿದೆ ಅದನ್ನು ನಾನು ಮಾತನಾಡಿ ನನ್ನ ಮಾತಿಗೆ ನಾನು ವಿರಾಮ ಆಗ್ತಾಯಿದ್ದೇನೆ. ನಿಮಗೆಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಅಂದರೆ, ಫ್ಯಾಕ್ಟ್ರಿಯವರು 2,500 ಟನ್ ಪರ್ ಡೇಗೆ ಮಂಜೂರಾತಿ ತಗೊಂಡ್ರು. ಈಗ ಒಬ್ಬೊಬ್ರು ಫ್ಯಾಕ್ಟ್ರಿಯವ್ರು ಎಷ್ಟು ಏರಿಯಾ ಮಾಡ್ತಾಯಿದ್ದಾರೆ, ಎಷ್ಟು ಟನ್ ಮಾಡ್ತಾಯಿದ್ದಾರೆ, ಏರಿಯಾ ಅಲಾಟ್ ಆದದ್ದು ಇವ್ರಿಗೆ ಏರಿಯಾ ಎಷ್ಟು, ಅದೇನಾದರೂ ಲೆಕ್ಕ ಇದೆಯಾ ನಮಗೆ? ಫಸ್ಟ್ ಕೊಡುವ ಹೊತ್ತಿನಾಗ ಅಷ್ಟೇ ನಿಮ್ಗೆ ಏರಿಯಾ ಅಲಾಟ್ಮೆಂಟ್ 2,500 ಟನ್ ಪರ್ ಡೇಗೆ ಇಲ್ಲಿ ಮುಧೋಳದ ಏರಿಯಾ ನಿಮ್ಗೆ ಅಲಾಟ್ ಮಾಡಿ ಅಂತ ಹೇಳ್ತೀವಿ. ಆನಂತರ 1 ಲಕ್ಷಕ್ಕೆ ಹೋಗಿದ್ದೀರಲ್ಲ, ನಿಮ್ಗೆ ಯಾರು ಏರಿಯಾ ಕೊಟ್ಟರು? ಇದು ಸರ್ಕಾರ ಮಾಡಿದ ತಪ್ಪಲ್ಲೇನು ಏನ್ರಿ ಶಿರ್ಬೂರವ್ರು? 1 ಲಕ್ಷ ಟನ್ ಹರಿತು, 25,000 ಟನ್ ಪರ್ ಡೇ, 50,000 ಟನ್ ಪರ್ ಡೇ. ನಿಮ್ಗೆ ಯಾರು ಕೊಟ್ಟಿದ್ರು? ಎಲ್ಲಿ ಕೊಟ್ಟು? ನಾವು ಏರಿಯಾ ಎಲ್ಲೈತೆ ನಿಮ್ಮದು? ಅವಾಗ ಸರ್ಕಾರ ಪರ್ಮಿಷನ್ ನೀವು ಕೇಳಿದ್ರ? ಸರ್ಕಾರ ನಿಮಗೆ ಕೊಟ್ಟ? ನೀವು ಹೆಂಗೆ ಮಾಡ್ತಾಯಿದ್ದೀರಿ? ಇದೇ ಉಲ್ಬಣ ಆದದ್ದು ನಮಗೆ. ನೀವು ನಮ್ಮನ್ನು ಕೇಳಲಿಲ್ಲ, ತೊಗೊಂಡು ಚಾಲೂ ಮಾಡಿದ್ರಿ. ಕಬ್ಬು ಎಲ್ಲಿದೋ ತರಾಕತ್ತಿದ್ರಿ. ನಮ್ಮ ರೈತಗೆ 100 ಕಿಲೋಮೀಟ್ರದಿಂದ ತಂದದ್ದು ಕಬ್ಬಿನ ರೇಟ್ ಇದು ಟ್ರಾನ್ಸ್ಪೋರ್ಟ್ಗೆ ಅಷ್ಟೇ, 10 ಕಿಲೋಮೀಟ್ರದಾಗ ಓದೊಂದು ಅಷ್ಟೇ. ಇದನ್ನು ಯಾರಪ್ಪ, ಇದಕ್ಕೆ ಯಾರು ಹೊಣೆಗಾರರು? ಹೋಗಲಿ, ನೀವು ಏರಿಯಾ ಅಲಾಟ್ ಮಾಡಿದ್ದು ಏರಿಯಾ ಕಷ್ಟ ಆದರೂ ರೇಟ್ ಫಿಕ್ಸ್ ಮಾಡ್ಕೊಳ್ಳಿ. 100 ಎಕರೆಗೆ ಬೇರೆ, 50 ಎಕರೆಗೆ ಬೇರೆ, ಅಲ್ಲ 50 ಕಿಲೋಮೀಟ್ರಿಗೆ ಬೇರೆ. ನಿಮ್ಮ ಏರಿಯಾ ಅಲಾಟ್ ಏರಿಯಾ ಆದರೆ ಟ್ರಾನ್ಸ್ಪೋರ್ಟ್ ಬೇರೆ ಬೇರೆ ಜಿಲ್ಲೆಗೆ ತೊಗೊಂಡು ಬರ್ತೀರ, ಅದನ್ನು ನೀವು ಫಿಕ್ಸ್ ಮಾಡಿರಿ. ಯಾಕೆ ನಮ್ಮ ರೈತರಿಗೆ ಹೊಣೆ ಹಾಕ್ತಿರೋದು? ಇದು ಸರ್ಕಾರ ಲೆವೆಲಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯ ಅಲ್ಲೇನು? ಹಾಂ, 20 ಕಿಲೋಮೀಟ್ರ್ ರೇಂಜ್ ಹೋಗಲಿ. ಇವ್ರು ಏರಿಯಾ ಅಲಾಟ್ಮೆಂಟ್ ಆದದ್ದು ಏರಿಯಾಕ್ಕೆ ಇಷ್ಟಪ್ಪ ನಮ್ಮ ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬೇಕು. ಲೇಟ್ ಏರಿಯಾ ಅಲಾಟ್ಮೆಂಟ್ ಎಷ್ಟು ಕಿಲೋಮೀಟ್ರ್ ದೂರಿಂದ ಮಾಡಿವಿ? ಒಂದು 10 ಬೇಡ 20 ಕಿಲೋಮೀಟ್ರ್ ಒಳಗೆ ಇವ್ರಿಗೆ ಏರಿಯಾ ಅಲಾಟ್ಮೆಂಟ್ ಮಾಡೀವಿ. ಈಗ 201 25,000 50,000 ಟನ್ ಪರ್ ಡೇ ಎಲ್ಲಿ ನುಡ್ಸೋಕ್ಕಾಗತ್ತೆ? ಇವೆಲ್ಲವನ್ನೂ ನಾವು ಕೂಲಂಕುಷವಾಗಿ ಚರ್ಚೆ ಮಾಡ್ತಕ್ಕಂಥ ಟ್ರಾನ್ಸ್ಪೋರ್ಟದ್ದು ಇದು ಚರ್ಚೆ ಆಗಬೇಕಾದದ್ದಿದೆ. ಇನ್ಮೇಲಾದರೂ ಸರ್ಕಾರಗಳು ಏನು ಇವರು ಹೆಚ್ಚುವರಿ ಮಾಡ್ತಾರಲ್ಲ, 50,000 1 ಲಕ್ಷ ಮಾಡ್ತಾರಲ್ಲ, ಆವಾಗ ಏರಿಯಾ ಅಲಾಟ್ಮೆಂಟ್ ಎಲ್ಲಿಯಪ್ಪ ನಿಂದು ಅಂತ ಕೇಳ್ತಕ್ಕಂಥದ್ದು ಆಗದೇ ಇದ್ದರೆ ಇದು ರೈತರಿಗೆ ಹಾನಿ ಆಗ್ತಿದೆ. ಮನೆ, ಬ್ಯಾಂಕ್, ಕಚೇರಿಗಳ ಸುರಕ್ಷತೆ, ಕಳ್ಳತನ ತಡೆಗಟ್ಟಲು, ಅಗ್ನಿ ಅವಘಡಗಳನ್ನ ಪತ್ತೆ ಹಚ್ಚಲು ಬೆಸ್ಟ್ ಉಪಾಯ ಅಂದ್ರೆ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್. ನಿಮ್ಮ ಮನೆ, ಕಚೇರಿ, ಬ್ಯಾಂಕ್ ಸೇರಿದಂತೆ ಜನನಿಬಿಡ ಪ್ರದೇಶಗಳಲ್ಲಿ ಅಹಿತಕರ ಘಟನೆಗಳನ್ನ ತಡೆಗಟ್ಟಲು ಸಿಸಿಟಿವಿ ಅಳವಡಿಕೆ, ಫೈರ್ ಅಲಾರಾಂ ಸಿಸ್ಟಮ್, ಬರ್ಗರ್ ಅಲಾರಾಂ ಸಿಸ್ಟಮ್, ಅಗ್ನಿ ಅನಾಹುತಗಳ ನಿಯಂತ್ರಕ, ಸ್ಮೋಕ್ ಡಿಟೆಕ್ಟರ್, ನೆಟ್ವರ್ಕಿಂಗ್, ಬಯೋಮೆಟ್ರಿಕ್ ನಂತಹ ಗುಣಮಟ್ಟದ ಸಲಕರಣೆಗಳು ಇಲ್ಲಿ ಲಭ್ಯ. ಯೋಗ್ಯ ದರದಲ್ಲಿ ಪ್ರತಿಷ್ಠಿತ ಕಂಪನಿಗಳ ತಂತ್ರಜ್ಞಾನ ವಸ್ತುಗಳು ಇಲ್ಲಿವೆ. ನಮ್ಮ ಸಿಬ್ಬಂದಿಗಳೇ ಬಂದು ಫಿಟ್ ಮಾಡಿಕೊಡ್ತಾರೆ. ಜೊತೆಗೆ 100% ಸರ್ವಿಸ್ ಗ್ಯಾರಂಟಿ. ಉತ್ತಮ ತಂತ್ರಜ್ಞಾನ ಅಳವಡಿಕೆಗಾಗಿ ಇಂದೇ ಭೇಟಿ ನೀಡಿ ಕೀರ್ತನ ಸೆಕ್ಯೂರಿಟಿ ಸೊಲ್ಯೂಷನ್ಸ್. ಸ್ಥಳ ಮಲ್ಲಮ್ಮನಗರ, ಲೋಕಾಪುರ ರೋಡ್, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8971 87603 ಅಥವಾ 988 065 9869. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.